ನಮಸ್ಕಾರ. ನುಡಿ ಬೆಳಗು. ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಗವಿಮಠ ಕೊಪ್ಪಳರವರ ಲೇಖನ ಮನಸ್ಸಿನ ಲೀಲಾ ವಿಲಾಸ. ನಮ್ಮ ಇಂದ್ರಿಯಗಳು ಸಾಕಷ್ಟು ಕೆಲಸ ಮಾಡುತ್ತವೆ. ಕಣ್ಣು ನೋಡುತ್ತದೆ, ಕಿವಿ ಕೇಳಿಸಿಕೊಳ್ಳುತ್ತದೆ, ನಾಲಿಗೆ ರುಚಿ ನೋಡುತ್ತದೆ, ಕಾಲು ನಡೆಯುತ್ತದೆ. ಇದಕ್ಕೆಲ್ಲ ಕಾರಣ ಏನು? ಈ ಎಲ್ಲ ಅಂಗಗಳು ತಮ್ಮಷ್ಟಕ್ಕೆ ತಾವು ಯಾವುದೇ ಕಾರ್ಯವನ್ನು ಮಾಡುವುದಿಲ್ಲ. ಅವುಗಳ ಹಿಂದೆ ಯಾವುದೋ ಒಂದು ಶಕ್ತಿ ಕಾರ್ಯಗಳನ್ನು ಮಾಡಿಸುತ್ತಿರುತ್ತದೆ. ಹೆಣ ನೋಡಿ, ಅದಕ್ಕೆ ಕಣ್ಣು, ಕಿವಿ, ಕೈ, ಕಾಲು ಎಲ್ಲ ಇರುತ್ತವೆ. ಆದರೆ ಯಾವುದು ಕೆಲಸ ಮಾಡುವುದಿಲ್ಲ. ಕಣ್ಣು, ಕಿವಿ, ಕೈ, ಕಾಲು ಎಲ್ಲ ಕೆಲಸ ಮಾಡಲು ಮೂಲ ಕಾರಣ ನಮ್ಮ ಮನಸ್ಸು. ವಿಶ್ವದ ಎಲ್ಲ ಕೆಲಸಗಳು ನಡೆಯಲು ಸೂರ್ಯ ಹೇಗೆ ಕಾರಣನೋ ಹಾಗೆಯೇ ಮನಸ್ಸಿಲ್ಲದೆ ದೇಹದ ಯಾವುದೇ ಕಾರ್ಯಗಳು ನಡೆಯುವುದಿಲ್ಲ. ಕೇಳಿ ಕೇಳಿ ಕಿವಿ ಮಂದಾಯಿತು, ನೋಡಿ ನೋಡಿ ಕಣ್ಣಿಗೆ ಕನ್ನಡಕ ಬಂತು, ದೇಹಕ್ಕೆ ಮುಪ್ಪಾಯಿತು. ಆದರೆ ಮನಸ್ಸಿಗೆ ಮುಪ್ಪಾಗುವುದೇ ಇಲ್ಲ. ಇದೇ ಮನಸ್ಸಿನ ವೈಶಿಷ್ಟ್ಯ. ನೀವು ಒಂದು ಸಾದಾ ಮೊಬೈಲ್ ತೆಗೆದುಕೊಂಡರೆ ಅದರಲ್ಲಿ 10ರಿಂದ 20 GB ಸಂಗ್ರಹ ಮಾಡಬಹುದು. ಸ್ಮಾರ್ಟ್ಫೋನ್ ತೆಗೆದುಕೊಂಡರೆ 200ರಿಂದ 250 GB ಸಂಗ್ರಹ ಮಾಡಬಹುದು. ಆದರೆ ಮನಸ್ಸಿನೊಳಗೆ ನೀವು ಹುಟ್ಟಿದಾಗಿನಿಂದ ಈವರೆಗೆ ಎಷ್ಟು ಚಿತ್ರಗಳು, ಎಷ್ಟು ಸಂಗತಿಗಳನ್ನು ತುಂಬಿಸಿಕೊಂಡಿದೆ. ಆದರೂ ಇನ್ನೂ ತುಂಬಿಸಿಕೊಳ್ಳುತ್ತಲೇ ಇದೆ. ಯಾವಾಗಲೂ ಖಾಲಿ ಆಗೋದೇ ಇಲ್ಲ. ಒಬ್ಬ ಶ್ರೀಮಂತನಾಗಿದ್ದು, ಒಬ್ಬ ಬಡವ ಆಗಿದ್ದು, ಒಬ್ಬ ಶ್ರೇಷ್ಠನಾಗಿದ್ದು, ಒಬ್ಬ ಕನಿಷ್ಠನಾಗಿದ್ದು ಇದೇ ಮನಸ್ಸಿನಿಂದ. ಸುಖ ದುಃಖಗಳಿಗೂ ಮನಸ್ಸೇ ಕಾರಣ. ಮನಸ್ಸು ಬಹಳ ವಿಚಿತ್ರ. ಒಮ್ಮೆ ಹಾಗೆ ಮಾಡಿಸುತ್ತದೆ, ಇನ್ನೊಮ್ಮೆ ಹೀಗೆ ಮಾಡಿಸುತ್ತದೆ. ಬುದ್ಧನಂತವನಿಗೆ ಮದುವೆ ಮಾಡಿಕೋ, ಸಾಮ್ರಾಜ್ಯ ಕಟ್ಟು ಅಂತ ಹೇಳಿದ್ದು ಇದೇ ಮನಸ್ಸು. ನಂತರ ಇದೆಲ್ಲ ಬೇಡ, ಬಿಟ್ಟು ಹೋಗು ಅಂತ ಹೇಳಿದ್ದು ಇದೇ ಮನಸ್ಸು. ಇದು ಮನಸ್ಸಿನ ಲೀಲಾವಿಲಾಸ. ಒಬ್ಬ ಮುದುಕ ಇದ್ದ. ಅವನಿಗೆ 2 ಮಕ್ಕಳು. ಇಬ್ಬರಿಗೂ ಮದುವೆ ಮಾಡಿ ದೊಡ್ಡ ದೊಡ್ಡ ಮನೆ ಕಟ್ಟಿಸಿಕೊಟ್ಟು ತಲಾ 100 ಎಕರೆ ಹೊಲ ಕೊಟ್ಟು ತೀರಿಕೊಂಡ. ತಮ್ಮನಿಗೆ ಮೊದಲು ಗಂಡು ಮಗು ಆಯಿತು. ಅಣ್ಣನಿಗೆ ಮಕ್ಕಳಿಲ್ಲ. ಅವರ ಆಸ್ತಿಯು ತಮಗೆ ಸಿಗುತ್ತದೆ ಎಂದು ಆತ ಸಂತೋಷವಾಗಿದ್ದ. ನಂತರ ಕೆಲವೇ ದಿನಗಳಲ್ಲಿ ಅಣ್ಣನಿಗೂ ಗಂಡು ಮಗು ಆಯಿತು. ಇದರಿಂದ ತಮ್ಮನಿಗೆ ದುಃಖವಾಯಿತು. ಹೇಗಾದರೂ ಅಣ್ಣನ ಮಗನನ್ನು ಕೊಲ್ಲಬೇಕು ಎಂದು ಬಯಸಿದ. ಒಂದು ದಿನ ಮಿಠಾಯಿ ಮಾರುವ ವ್ಯಕ್ತಿ ಊರಿಗೆ ಬಂದಾಗ ಆತನನ್ನು ಕರೆದು, ಅಣ್ಣನ ಮಗನಿಗೆ ಮಿಠಾಯಿಯಲ್ಲಿ ವಿಷ ಹಾಕಿಕೊಡು, 1,00,000 ರೂಪಾಯಿ ಕೊಡ್ತೀನಿ ಅಂದ. ಅದಕ್ಕೆ ಮಿಠಾಯಿ ಮಾರುವವನು, ದೇವರು ನನ್ನನ್ನು ಕಳಿಸಿದ್ದು ಮಿಠಾಯಿ ಮಾರಿ ಬದುಕು ಅಂತ, ವಿಷ ಮಾರಿ ಬದುಕು ಅಂತ ಅಲ್ಲ ಎಂದ. ಈಗ ನನಗೆ 1,00,000 ರೂಪಾಯಿ ಕೊಡ್ತೀನಿ ಅಂದ್ರಲ್ಲ, ಅದು ಈಗ ನಿಮ್ಮ ಬಳಿಯೇ ಇದೆ. ಅದು ನಿಮಗೆ ಸುಖ ಕೊಟ್ಟಿಲ್ಲ ಅಂದರೆ ನನ್ನ ಬಳಿಗೆ ಬಂದರೂ ಅದು ಸುಖ ಕೊಡೋದಿಲ್ಲ ಅಂದ. ಅದು ಮನಸ್ಸು. ನಮಸ್ಕಾರ. ಧನ್ಯವಾದಗಳು.